ಮುಂಗಾರು ಅಧಿವೇಶನದ 3ನೇ ದಿನದ ಕಲಾಪವನ್ನು ನೀಟ್ ಕಿಚ್ಚು ನುಂಗಿ ಹಾಕಿದೆ. ಸಂಸತ್ನ ಒಳಗೆ ಮತ್ತು ಹೊರಗೆ ಆಡಳಿತ ಮತ್ತು ವಿರೋಧ ಪಕ್ಷಗಳ ಸಂಸದರ ಕದನ ಜೋರಾಗಿದ್ರೆ, ದೇಶದ ಮೂಲೆ ಮೂಲೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಕಾರ್ಯಕರ್ತರು ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದ್ರು. ಹೊಡೆದಾಟವೂ ಕೂಡ ನಡೀತು ಕೆಲವು ಕಡೆ. ಏನೆಲ್ಲ ಆಯ್ತು ಅನ್ನೋದರ ವರದಿ ನಿಮ್ಮ ಮುಂದೆ. बजे तक के लिए स्थगित किया जाता है। छात्रों के खिलाफ ನೀಟ್ ಗದ್ದಲ 3ನೇ ದಿನವೂ ಕೊಚ್ಚಿ ಹೋದ ಕಲಾಪ. ನೀಟ್ ನಿಗಿನಿಗಿಯಲ್ಲಿ ಹೊಡೆದಾಟ, ಹರಿದ ನೆತ್ತರು. ಕಿಚ್ಚು, ಮಹಾ ಕಿಚ್ಚು. ಮುಂಗಾರು ಅಧಿವೇಶನ ಹೊತ್ತಲ್ಲೇ ದೇಶದಲ್ಲಿ ನೀಟ್ ಹಗರಣ ವಿರೋಧಿ ಪ್ರತಿಭಟನೆಯ ಕಿಚ್ಚು ದಗದಗಿಸ್ತಾ ಇದೆ. ನೀಟ್ ಹಗರಣವನ್ನ ಖಂಡಿಸಿ ಸದನದ ಒಳಗೆ ಹೊರಗೆ ಹೋರಾಟ ತೀವ್ರಗೊಳ್ತಾ ಇದ್ದು, ಸತತ 3ನೇ ದಿನವೂ ಕೂಡ ನೀಟ್ ಗದ್ದಲಕ್ಕೆ ಸಂಸತ್ ಕಲಾಪ ಬಲಿಯಾಗಿದೆ. ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಆಗ್ರಹಿಸಿ ವಿರೋಧ ಪಕ್ಷಗಳು ಧರಣಿಯನ್ನ ಮಾಡಿದ್ದು, ಮೊದಲು ರಾಜೀನಾಮೆ ಬಳಿಕ ಚರ್ಚೆ ಅನ್ನೋ ಮನಸ್ಥಿತಿಗೆ ಬಂದಿವೆ. ಹೀಗಾಗಿ ಇಂದಿನ ಕಲಾಪವೂ ಕೂಡ ಗಲಾಟೆ ಗದ್ದಲದಲ್ಲಿಯೇ ಅಂತ್ಯವಾಯಿತು. सदन नियोजित तरीके से नहीं चलाना चाहते, सदन की मर्यादा को नहीं बनाना चाहते, तो सदन की कार्रवाई नहीं चलेगी. सदन आज 12 बजे तक के लिए स्थगित किया जाता है. ನಿನ್ನೆ ಮೋದಿ ನಿವಾಸದ ಎದುರು ಪ್ರತಿಭಟನೆ ಮಾಡಿ ಹಂಗಾಮ ಎಬ್ಬಿಸಿದ್ದ ಕಾಂಗ್ರೆಸ್ ನಾಯಕರು ಇಂದು ಸಂಸತ್ ಭವನದ ಮುಂದೆ ಕಪ್ಪು ಬಟ್ಟೆಯನ್ನು ಧರಿಸಿ ಪ್ರತಿಭಟನೆ ಮಾಡಿದರು. ಸದನ ಆರಂಭಕ್ಕೂ ಮುನ್ನ ಸಂಸತ್ ಭವನದ ಎದುರು ಇಂಡಿ ಒಕ್ಕೂಟದ ಸಂಸದರು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ವಿದ್ಯಾರ್ಥಿಗಳ ಸಾವಿಗೆ ನ್ಯಾಯ ಕೊಡಿ ಅಂತ ಘೋಷಣೆ ಕೂಗಿದರು. ಇನ್ನು ಇದೇ ವೇಳೆ ಮಾತನಾಡಿದ ಸಂಸದೆ ಪ್ರಿಯಾಂಕಾ ಗಾಂಧಿ, ಮೋದಿ ಸರ್ಕಾರ ಎಲ್ಲ ವಿಚಾರದಲ್ಲೂ ಕೂಡ ಆಟವಾಡ್ತಾ ಇದೆ ಅಂತ ಕಿಡಿಕಾರಿದ್ರು. आप 8 घंटे के लिए वंदे मातरम डिस्कस कर सकते हैं, तो आप लंबे समय के लिए ठीक ढंग से अजर्मन मोशन पे ये इशू भी डिस्कस कर सकते हैं. गवर्नमेंट हमेशा खेल खेलती है, राजनीतिक खेल खेलती है. जो एक्चुअल चीज है वो आप बताते भी नहीं हैं. ವಿದ್ಯಾರ್ಥಿಗಳ ಮೇಲಿನ ಲಾಠಿ ಚಾರ್ಜ್ ಖಂಡಿಸಿ ಕೈಗೆ ಕಪ್ಪು ಪಟ್ಟಿಯನ್ನು ಧರಿಸಿಕೊಂಡು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇಂದು ದಿಲ್ಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದರು. ಭದ್ರತಾ ಪಡೆಗಳು ವಿದ್ಯಾರ್ಥಿಗಳ ಮೇಲೆ ಕ್ರೂರವಾಗಿ ಹಲ್ಲೆ ಮಾಡಿದ್ದಾರೆ ಅಂತ ರಾಹುಲ್ ಗಾಂಧಿ ಕಿಡಿಕಾರಿದರು. ಇದೇ ವೇಳೆ ಕಳೆದೊಂದು ದಶಕದಲ್ಲಿ 152 ಪತ್ರಿಕೆಗಳು ಸೋರಿಕೆಯಾಗಿವೆ ಅಂತ ಆರೋಪಿಸಿದರು. ನೋಡಿ, our education system, which was known to be one of the best education systems in the world, is today a rigged system. Is that 152 paper leaks have taken place over the last decade. 7.5 crore students and their families are affected by this. These are middle class and poor families. ದೇಶಾದ್ಯಂತ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ನೀಟ್ ಜಂಗಿ ಕುಸ್ತಿ. ಇನ್ನು ನೀಟ್ ವಿಚಾರವಾಗಿ ದೇಶಾದ್ಯಂತ ಕಾಂಗ್ರೆಸ್ ಬಿಜೆಪಿ ಪ್ರತಿಭಟನೆ ಜಂಗಿ ಕುಸ್ತಿ ನೀಡುತ್ತಾನೆ ಇದೆ. ವಿದ್ಯಾರ್ಥಿಗಳ ಮೇಲಿನ ಹಲ್ಲೆಯನ್ನು ಖಂಡಿಸಿ ಹಲವು ರಾಜ್ಯಗಳಲ್ಲಿ ಲೋಕಭವನಕ್ಕೆ ಕಾಂಗ್ರೆಸ್ ಮುತ್ತಿಗೆ ಹಾಕಲು ಯತ್ನಿಸಿದ್ರೆ, ಮೋದಿ ನಿವಾಸ ಎದುರಿನ ಕಾಂಗ್ರೆಸ್ ಪ್ರತಿಭಟನೆಯನ್ನು ಖಂಡಿಸಿ ಕೇಸರಿ ಪಡೆ ಪಿಸಿಸಿ ಕಚೇರಿಗಳಿಗೆ ಮುತ್ತಿಗೆ ಹಾಕಲು ಯತ್ನಿಸಿತು. ಇನ್ನು ಬಿಹಾರದ ಪಾಟ್ನಾದಲ್ಲಿ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದರು. ನೋಡಿ, ಇನ್ನು ಇದೇ ವೇಳೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಮಾತಿನ ಚಕಮಕಿ ನಡೆದು ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ. ಛತ್ತೀಸ್ಗಢದ ರಾಯ್ಪುರದಲ್ಲಿ ಕಾಂಗ್ರೆಸ್ ಲೋಕಭವನಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿತು. ಈ ವೇಳೆ ಕೈ ಕಾರ್ಯಕರ್ತರ ಮೇಲೆ ಪೊಲೀಸರು ಜಲಫಿರಂಗಿಯನ್ನ ಪ್ರಯೋಗಿಸಿದರು. ಇತ್ತ ಪ್ರಧಾನಿ ಮೋದಿ ನಿವಾಸದ ಎದುರಿನ ಪ್ರತಿಭಟನೆಯನ್ನು ಖಂಡಿಸಿ ಮಧ್ಯಪ್ರದೇಶದ ಭೋಪಾಲ್ನಲ್ಲಿರುವಂತಹ ಕಾಂಗ್ರೆಸ್ ಕಚೇರಿಗೆ ಬಿಜೆಪಿ ಕಾರ್ಯಕರ್ತರು ಮುತ್ತಿಗೆಯನ್ನು ಹಾಕಲು ಯತ್ನಿಸಿದರು.
ಮಹಾರಾಷ್ಟ್ರ, ತೆಲಂಗಾಣ, ರಾಜಸ್ಥಾನ, ಪಂಜಾಬ್ನಲ್ಲೂ ಕೂಡ ಪ್ರತಿಭಟನೆ ಕಾವೇರಿತ್ತು. ಪರಸ್ಪರ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರು ಸಂಘರ್ಷಕ್ಕಿಳಿದಿದ್ರು. ಒಟ್ಟಾರೆ ಜನರ ಸೇನೆ ಹೊತ್ತಿಸಿರುವಂತಹ ನೀಟ್ ಪ್ರತಿಭಟನೆ ಕಿಡಿ ಈಗ ಬಿಜೆಪಿ ಕಾಂಗ್ರೆಸ್ ನಡುವಿನ ಸಂಘರ್ಷಕ್ಕೆ ಕಾರಣವಾಗಿದ್ದು, ಇದು ಮುಂದೆ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಾಗಿದೆ. न्याय दो